ಚಳ್ಳಕೆರೆ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ 2026-27ನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆ ನಡೆಯಿತು. ಅಧ್ಯಕ್ಷತೆ ಮಾನ್ಯ ಮೆಹಬೂಬ್ ಜಿಲಾನಿ, ಉಪವಿಭಾಗಾಧಿಕಾರಿಗಳು ಚಿತ್ರದುರ್ಗ. ಇದೇ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಉಮೇಶ್ ಸಾರ್ವಜನಿಕ ಸಲಹೆ ಸೂಚನೆಗಳನ್ನು ಆಲಿಸಿ ಅವರು ಮಾತನಾಡಿದರು. ಪುರಸಭೆಯ ಸಿಬ್ಬಂದಿಗಳಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ವಿವಿಧ ಸಂಘಟಿತ ಅಧ್ಯಕ್ಷರು ಹಾಗೂ ಸದಸ್ಯರು, ಅಂಗಡಿ ಮಾಲೀಕರು, ಆಟೋ ಸಂಘದ ಅಧ್ಯಕ್ಷರು, ಕರವೇ ತಾಲೂಕಾ ಅಧ್ಯಕ್ಷರಾದ ಹನುಮಂತಪ್ಪ, ರೈತ ಸಂಘದ ಅಧ್ಯಕ್ಷರು ರಂಗಸ್ವಾಮಿ ಹಾಗೂ ಪತ್ರಕರ್ತರಾದ ಚಿತ್ತಪ್ಪ, ನಾಗರಾಜ್, ಕೆ ಸುರೇಶ್, ಕಣವೇಹಳ್ಳಿ ಚೇತನ್, ಪುರಸಭೆ ಸಿಬ್ಬಂದಿಗಳಾದ ಮಹೇಶ್ವರಪ್ಪ, ನೌಶಾದ್, ದೇವರಾಜ್, ನಾಗಭೂಷಣ್, ಪುರಸಭೆ ಸಿಬ್ಬಂದಿಗಳು, ಪಟ್ಟಣದ ಸಾರ್ವಜನಿಕರು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ನಾಗರಾಜ್ ಕೆ. ಫಾಸ್ಟ್ ಫುಡ್ ಅನ್ನ ತಯಾರು ಮಾಡಿ ಮಾರಾಟ ಮಾಡುವಂಥದ್ದು ಈಗ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗಾಗಲೇ ಅದು ಒಂದು ಉದ್ದಿಮೆ ಆದರೂ ಸಹ ಉತ್ತಮವಾಗಿರೋಂಥವ್ರು ಸಹ ಅದನ್ನ ಬೇರೆ ರೀತಿಯಲ್ಲಿ ಅದನ್ನ ವ್ಯಾಪಾರಕ್ಕೆ ಪರಿಗಣಿಸ್ತಿದ್ದಾರೆ. ಹಾಗಾಗ್ಬಿಟ್ಟು ಅತಿ ಕಡುಬಡವರು ಏನಿದ್ದಾರೆ ಅವರಿಗಂತ ನಾವು ಅದನ್ನ ಅವಕಾಶ ಮಾಡಿಕೊಟ್ವಿ. ಅದು ಬೇರೆ ರೀತಿಯಲ್ಲಿ ಆಗ್ತಿರೋದು ನಮಗೆ ವಿಚಾರ ಬಂದಿದೆ. ಈಗಾಗಲೇ ಶಾಲೆ ಕಾಲೇಜುಗಳ ಮುಂಭಾಗ ಮತ್ತೆ ಸರ್ಕಾರಿ ಕಚೇರಿಗಳ ಮುಂಭಾಗ ಏನು ಫಾಸ್ಟ್ ಫುಡ್ಗಳು ಏನು ಅಂಗಡಿಗಳಿದ್ದಾವೆ, ಆ ಅಂಗಡಿಗಳಿಗೆ ಆಗುವಂತ ವ್ಯಾಪಾರದ ಜೊತೆಯಲ್ಲಿ ಶಾಲಾ ಮಕ್ಕಳಿಗೆ ತೊಂದರೆ ಆಗಂಥದ್ದು, ಜೊತೆಗೆ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಅಡಚಣೆ ಆಗಂಥದ್ದು ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದಕ್ಕೆ ಸೂಕ್ತವಾದ ಜಾಗವನ್ನ ಗುರುಸ್ಲಿಕ್ಕೆ ಈಗಾಗಲೇ ಸೂಕ್ಷ್ಮವಾಗಿ ನಾನು ಪ್ರಸ್ತಾಪ ಮಾಡಿದ್ದೇನೆ. ಸೂಕ್ತವಾದ ಜಾಗನ ಗುರುಸ್ಬೇಕು ಅಂತೇಳಿ ನಾನು ಅಂದ್ಕೊಂಡಿರೋ ವಿಚಾರ ಏನಂತಂದ್ರೆ, ಏನು ಈಗ ಸಂತೆ ನಡೀತಲ್ಲ ಆ ಜಾಗದಲ್ಲಿ ಸುರಕ್ಷಿತವಾಗಿ ಅದಕ್ಕೆ ಗ್ರಾವೆಲ್ ಹಾಕ್ಸ್ಬಿಟ್ಟು ಅದಕ್ಕೆ ಏನು ಈಗಾಗಲೇ ಕಾರ್ಯದರ್ಶಿ ಅಧ್ಯಕ್ಷರು ಏನು ಹೇಳಿದಾರಲ್ಲ ಅದಕ್ಕೆ ಗ್ರಾವೆಲ್ ಹಾಕ್ಸಿ ಮತ್ತೆ 8-10 ಅವರಿಗೆ ಪ್ರತಿಯೊಬ್ಬರಿಗೂ ಸೈಜ್ ಮಾಡಿ ಅದಕ್ಕೆ ಶೀಟ್ ಹಾಕಿ, ಆಂಗ್ಲರ್ ಶೀಟ್ ಹಾಕಿ ಮಾಡೋಣ ಅಂತ ಒಂದು ವ್ಯವಸ್ಥೆ ಮಾಡಿದ್ದೇನೆ. ಅದು ಈಗಾಗಲೇ ನಡೀತಾ ಇದೆ ಫುಟ್ಬೋರ್ಡ್ ಅಲ್ಲಿ. ಅದ್ರ ಜೊತೆಗೆ ಅದು ಸಂಬಂಧಪಟ್ಟಂತ ಜಾಗದ್ದು ಈಗ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ, ದೂರ ಆಗಿದೆ. ಅದಕ್ಕಿನ್ನು ಮೊನ್ನೆ 22ನೇ ತಾರೀಕು ಹೋಗಿ ಬಂದೆ ನಾನು. ಅದು ಇತ್ಯರ್ಥ ಆದ ನಂತರ ಲೋಕಾಯುಕ್ತಕ್ಕೆ ಮನವರಿಕೆ ಮಾಡಿ ಯಾವುದೇ ದುರುದ್ದೇಶ ಇಟ್ಕೊಂಡು ಮತ್ತೆ ಬೇರೆ ಉದ್ದೇಶಕ್ಕೆ ಯಾವುದು ಮಾಡ್ತಾ ಇಲ್ಲ. ಅತಿ ಬಡವರಿಗೆ ವ್ಯಾಪಾರಕ್ಕೆ ಮತ್ತು ಅವ್ರ ಜೀವನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಪಾಠದ ಒಂದು ಮಾಡುವಂಥದ್ದು ಪ್ರಕ್ರಿಯೆ ಮಾಡೋಣ ಅಂತ ಅಂದ್ಕೊಂಡಿದ್ದ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮೊನ್ನೆ ಹೋಗಿ ಹೋದಾಗ ಸೂಕ್ಷ್ಮವಾಗಿ ಹೇಳಿ ಬಂದಿದ್ದೇನೆ. ಹಾಗಾಗ್ಬಿಟ್ಟು ಅದು ಇತ್ಯರ್ಥ ಆಗೋ ತನಕ ಏನು ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗಾಗ್ಬಿಟ್ಟು ಏನು ಅಲ್ಲಿ ಇರುವಂತ ಏನು ಶಾಲಾ ಕಾಲೇಜುಗಳ ಮುಂಭಾಗ ಇರುವಂತದ್ದು ಫಾಸ್ಟ್ ಫುಡ್ಗಳನ್ನ ಸ್ಥಳಾಂತರಿಸಲಿಕ್ಕೆ ಅದಕ್ಕೆ ನಾನು ನನ್ನ ಹೆಚ್ಚಿನ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಯಲ್ಲಿ ಈಗ ಪಾರ್ಕಿಂಗ್ ವ್ಯವಸ್ಥೆ ಇದೆ, ನಮ್ದ್ರಲ್ಲಿ ಇದೆ ಆಲ್ರೆಡಿ. ಈಗ SBI ಬ್ಯಾಂಕ್ ಅವರು ಬಂದು ಮೊನ್ನೆ ಕಳೆದ ಬಾರಿ ಶುಕ್ರವಾರ ಮತ್ತೆ ಜೊತೆಯಲ್ಲಿ ನಾನು ಭಾನುವಾರ ಸಂತೆ ದಿನವೂ ಬಂದಿದ್ದೆ. ಏನು ಸಂತೆ ರಸ್ತೆಗೆ ಇಟ್ಕೊಂಡು ವ್ಯಾಪಾರ ಮಾಡೋದು ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿಬಿಟ್ಟು ಎಲ್ಲ ಸಂಪೂರ್ಣವಾಗಿ ಒಳಗಡೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದೆ. 2 ವಾರ ಸಂಪೂರ್ಣವಾಗಿ ಅದು ಯಶಸ್ವಿ ಆಗಿದೆ. ಎಲ್ಲರೂ ಸಾರ್ವಜನಿಕರು ಮತ್ತು ವರ್ತಕರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆ ದಿನ ಬಂದಂತ ಸಂದರ್ಭದಲ್ಲಿ SBI ಬ್ಯಾಂಕ್ ಮ್ಯಾನೇಜರ್ ಚಿತ್ರದುರ್ಗ ಮತ್ತು ಹೊಳಲ್ಕೆರೆಯವರು ಮತ್ತು ಶಿವಮೊಗ್ಗದವರು ಆಕಸ್ಮಿಕ ಅವ್ರು ಭೇಟಿ ಮಾಡಿ ಅದರ ನಾನು ವಿಚಾರ ಹೇಳಿದೆ, ಸರ್ ನಮ್ದು ಬಿಲ್ಡಿಂಗ್ ಇದೆ, ತಮಗೆ ಬ್ಯಾಂಕಿಗೆ ತುಂಬಾ ಅನುಕೂಲ ಇದೆ, ಗ್ರೌಂಡ್ ಫ್ಲೋರ್ ಬೇರೆ, ಅದು ಎಲ್ಲರಿಗೂ ಪಬ್ಲಿಕ್ಸ್ಗೆ ಮತ್ತು ಕಸ್ಟಮರ್ಸ್ಗಳಿಗೆ ಎಲ್ಲರಿಗೂ ಹೆಲ್ಪ್ ಆಗ್ತದೆ. RBI ಏನು ರೂಲ್ಸ್ ಇದೆ ಅದ್ರ ಪ್ರಕಾರ ನಿಮ್ಗೆ ಅನುಕೂಲ ಆಗುತ್ತೆ, ಅದನ್ನ ನೋಡಿ ಸರ್ ಅಂತಂದಷ್ಟು ಬಂದು ನೋಡಿರೋದು ತೋರಿಸಿದ್ದೇನೆ. ಅದನ್ನು ಪಾರ್ಕಿಂಗ್ ವ್ಯವಸ್ಥೆನೂ ಸಹ ಅವ್ರಿಗೆ ಹೇಳಿದ್ದೇನೆ. ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ನಮಗೆ ತುಂಬಾ ಅವಶ್ಯಕತೆ ಇದೆ ಸರ್, ಹಾಗಾಗ್ಬಿಟ್ಟು ನಾವು ಅದನ್ನ RBI ನಮ್ಮ ಹೆಡ್ ಆಫೀಸಿಗೆ ಗಮನ ತರಿಸುವ ಅಂತ ಹೇಳಿದ್ದಾರೆ. ಆಮೇಲೆ HDFC ಬ್ಯಾಂಕ್ ಅವರು ಸಹ ನೋಡ್ಕೊಂಡು ಹೋಗಿದ್ದಾರೆ. ಹಾಗಾಗ್ಬಿಟ್ಟು ಅದೇನಾದ್ರೆ ಸಕ್ಸಸ್ ಆತಂದ್ರೆ ಖಂಡಿತ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಲಿಕ್ಕೆ ನಮ್ದು ಇದಿದೆ, ಸೆಲ್ಲರ್ ಇದೆ. ಅದಕ್ಕೆ ಶುಲ್ಕ ಕೊಡ್ಲಿಕ್ಕೆ ಒಂದು ಸ್ವಲ್ಪ ಮೀನಾವೇಶ ಹೇಳಿಸ್ತಾರೆ ಪಬ್ಲಿಕ್ ಸಾರ್ವಜನಿಕರು. ಅದಕ್ಕೆಲ್ಲರೂ ಅದಕ್ಕೆ ಭದ್ರಾಗಿರ್ಬೇಕು. ಅದೇನು ಜಾಸ್ತಿ ಏನು ಮಾಡಕ್ ಹೋಗಲ್ಲ. ಒಂದು ನಿಮ್ಮೆಲ್ಲರ ಒಗ್ಗೂಟಿನ ಮಾತಿನಂತೆ ಏನು ನಿಗದಿಪಡಿಸ್ತೀವಿ ಸಭೆಯಲ್ಲಿ, ಅದನ್ನ ಸಭೆಗೆ ಏನ್ ನಿರ್ಣಯ ಮಾಡ್ತಾರೆ ಅದರಂತೆ ಅದನ್ನ ದರ ಫಿಕ್ಸ್ ಮಾಡೋಂಥ ವ್ಯವಸ್ಥೆನ ಮಾಡ್ಕೊಳ್ತೇವೆ. ಈಗಾಗಲೇ ಇವರು ಬಸವರಾಜರು ಹೇಳಿದ್ರು, ಈ ಉದ್ಯಾನವನಗಳ ನಗರ ಭಾಗದಲ್ಲಿ ಸಾಕಷ್ಟು ಇದಾವೆ ಅಂತೇಳಿ. ಉದ್ಯಾನವನಗಳಿಗೆ ಈಗಾಗಲೇ ಸುಮಾರು 92 ಲಕ್ಷವನ್ನ ಕಾಯ್ದಿರಿಸಿದೆ. ಉದ್ಯಾನವನಗಳಿಗೆ ಏನು ಈಗ ಮೈದಾನಗಳಿದಾವೆ ನಗರ ಭಾಗದಲ್ಲಿ, ಅದಕ್ಕೆ ಈಗಾಗಲೇ ಅಷ್ಟು ಅಮೌಂಟ್ ಅನುದಾನವನ್ನ ಕಾಯ್ದಿರಿಸಿದ್ವಿ, 92 ಲಕ್ಷವನ್ನು. ಅದನ್ನ ಅತಿ ತುರ್ತಾಗಿ
ಸಾರ್ವಜನಿಕರಿಗೆ ಅಗತ್ಯವಾಗಿ ಎಲ್ಲಿ ಅವಶ್ಯಕತೆ ಇದೆ ಆ ಭಾಗಗಳಲ್ಲಿ ಉದ್ಯಾನವನವನ್ನು ಗುರುತಿಸಿ ಅದನ್ನ ಅಭಿವೃದ್ಧಿಪಡಿಸುವಂತ ಪ್ರಯತ್ನ ಪುರಸಭೆ ಕಡೆಯಿಂದ ಮಾಡ್ತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಅದನ್ನು ಮಾಡ್ತೇವೆ. ಜೊತೆಯಲ್ಲಿ ಈಗ ದುರ್ಗಾಂಬಿಕಾ ಸಂಘದ ಸವಿತಾ ಅವರು ಹೇಳಿದ್ರು, ಮಹಿಳಾ ಸಂಘದವರಿಗೆ ಯಾವುದು ನಮಗೆ ಆದ್ಯತೆ ಕೊಡ್ತಾ ಇಲ್ಲ, ನಮ್ಮನಿಗೆ ಕಾಳಜಿ ಮಾಡ್ತಾ ಇಲ್ಲ ಅಂತೇಳಿ. ಕಾಳಜಿ ಮಾಡೋದಕ್ಕೋಸ್ಕರನೇ ನಿಮ್ಮ ಸಂಘಕ್ಕೆ ಈಗ ನಾವು ಅದನ್ನ ಆಯ್ಕೆ ಮಾಡ್ಕೊಂಡಿರೋದು. ಈಗ ಏನು ವಾಟರ್ ಟೆಸ್ಟಿಂಗ್ ಏನಿದೆ ಅದು ಪ್ರತಿಯೊಂದು ಸಂಘಕ್ಕೂ ಎಷ್ಟು ಅಮೌಂಟ್ ಬೇಕಾದಷ್ಟು NGOಗಳಿದ್ದಾವೆ. ಆದರೂ ಸಹ ಮಹಿಳಾ ಸಂಘಗಳಿಗೆ ಕೊಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಅದನ್ನ ಪ್ರತಿ ತಿಂಗಳು 16,000 ರೂಪಾಯಿ ನಿಮ್ಮ ಸಂಘಕ್ಕೆ ಕೊಡ್ತಾ ಇದೀವಿ. ಇನ್ನ ಮುಂದಿನ ದಿನಗಳಲ್ಲಿ ಏನು ನಗರ ಭಾಗದಲ್ಲಿರುವಂತಹ ಏನು ಆಸ್ತಿ ತೆರಿಗೆ ಇರ್ಬೋದು ಮತ್ತು ನೀರಿನ ಕಂದಾಯ ಇರ್ಬೋದು ಮತ್ತೆ ಉದ್ದಿಮೆ ಪರವಾನಿಗೆ ಏನು ಶುಲ್ಕ ಇದೆ ಅದನ್ನು ಸಹ ಸಂಪೂರ್ಣವಾಗಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕೊಡ್ಬೇಕಂತ ರಾಜ್ಯ ಸರ್ಕಾರ ಈಗಾಗಲೇ ನಮಗೆ ಮಾರ್ಗಸೂಚಿ ನೀಡಿದೆ. ಆದರೆ ಅದಕ್ಕೆ ಅನುಗುಣವಾಗಿ ನಾವು ಮಹಿಳಾ ಸ್ವಸಹಾಯ ಸಂಘದಾಗ ನೇರವಾಗಿ ಅವರಿಗೆ ಕೊಡ್ಲಿಕ್ಕೆ ನಾವು ಮಾನದಂಡಗಳನ್ನು ಏನು ಉಪಯೋಗಿಸ್ಬೇಕಂತ ಹೇಳ್ಬಿಟ್ಟು ಅದನ್ನ ಸಭೆಯಲ್ಲಿ ಚರ್ಚಿಸಿ ಮಾನ್ಯ ಅಧ್ಯಕ್ಷರ ಜೊತೆಗೂಡಿ ಅವರು ಅಧ್ಯಕ್ಷರು ಏನು ಸಲಹೆ ಸೂಚನೆ ಕೊಡ್ತಾರೆ ಅದಕ್ಕೆ ಬದ್ಧರಾಗಿ ಆಸ್ತಿ ತೆರಿಗೆ ಮತ್ತು ನೀರಿನ ತೆರಿಗೆ ಮತ್ತು ಉದ್ಯಮ ಪರವಾನಿಗೆ ತೆರಿಗೆಗಳನ್ನು ವಸೂಲಿ ಮಾಡಲಿಕ್ಕೆ ಅದರಲ್ಲಿ ಇಷ್ಟು % ಅಂತ ಈಗ ಒಂದು